ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, SSC GDಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿಯಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ SSC GD CHSL MTS RRB ಗ್ರೂಪ್ ಡಿ NTPC ALP ಇನ್ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ತಯಾರಿಸಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರ್ತದೆ. ಇದರಲ್ಲಿ ಉಪಯುಕ್ತ ಮಾಹಿತಿ, ಉಚಿತವಾದ ನೋಟ್ಸ್ ಕೂಡ ಪ್ರೊವೈಡ್ ಮಾಡಲಾಗ್ತದೆ. ಸ್ನೇಹಿತರೆ, ನೀವೇನಾದರೂ SSC GDಗೆ MTS CHSLಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು, ಅದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರು, ಅದೇ ರೀತಿ ನಿಮಗೆ ಮೆಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರೋದ ನೋಟ್ಸು, ಮತ್ತು ಅದೇ ರೀತಿ ನಿಮಗೆ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ನೋಟ್ಸು, ಮತ್ತು ಓಲ್ಡ್ ಕ್ವಶನ್ ಪೇಪರು ಮತ್ತು ಕರೆಂಟ್ ಅಫೇರ್ಸು ಇವೆಲ್ಲ ಸೇರಿ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈಗಾದರೆ ಏನು ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 150 ರೂಪಾಯಿಗಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾರೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಸ್ನೇಹಿತರೆ, ಇಲ್ಲಿ ನೋಟ್ಸ್ ನೋಡಬಹುದು, ಈ ರೀತಿ ನೋಟ್ಸ್ ಇರ್ತದೆ. ಇದು ಸ್ಟ್ಯಾಟಿಕ್ ಜಿಕೆ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾರೆ. ಇದು SSC GD ಆಗಿರ್ಬೋದು, MTS ಆಗಿರೋ CHS ಈ ರೀತಿ ನೋಟ್ಸ್ ಇರ್ತಾರೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಇಲ್ಲಿ ಈ ರೀತಿ ಬಣ್ಣ ಪೆನ್ನುಗಳನ್ನು ಬಳಸಿ ಈ ರೀತಿ ಮಾಡಲಾಗ್ತದೆ. ಓದಾಕತ್ರ ಈ ಥರ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ಲ, ಆ ರೀತಿ ಮಾಡಿದಿರ್ತದೆ. ಮಿಸ್ ಮಾಡ್ಕೋಕೆ ಹೋಗಬೇಡಿ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾರೆ. ಸ್ನೇಹಿತರೆ, ಅದೇ ರೀತಿ ನೀವು ಭಾರತದ ಭೂಗೋಳ ನೋಟ್ಸ್ ನೋಡ್ಬೋದು. ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಬಣ್ಣದ ಪೆನ್ನುಗಳಿಂದ ಹೈಲೈಟ್ ಮಾಡಲಾಗಿರ್ತದೆ. ಇಲ್ಲಿ ಓದಾಕತ್ತ ಬಿಡಕ್ಕೆ ಮನಸ್ಸು ಬರಲ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಲಾಗ್ತದೆ ಕೇವಲ 150 ರೂಪಾಯಿದಲ್ಲಿ. ಇದು ಮಾತ್ರ ಲಿಮಿಟೆಡ್ ಆಫರ್ ಇರ್ತದೆ ರೀ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ಸ್ನೇಹಿತರೆ, ಸಿಲೆಬಸ್ ನೋಟ್ಸ್ ಎಷ್ಟು ಮುಖ್ಯನೋ ಅಷ್ಟೇ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಇರ್ತದೆ ರೀ. ನಿಮಗೆ ಎಲ್ಲ ನೋಟ್ಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಸೇರಿ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ. ಮತ್ತು ಕರೆಂಟ್ ಅಫೇರ್ಸ್ ಕೂಡ ಇರ್ತದೆ ರೀ. ಇಂಪಾರ್ಟೆಂಟ್ ನೋಟ್ಸ್ ಈಗ ಆಫರ್ ಐತಿ. ಆಫರ್ ಇದ್ದಾಗ ತಗೋರಿ, ಇಲ್ಲಾಂದ್ರೆ ಈ ನೋಟ್ಸಿನ ಬೆಲೆ ಬಂದು 200 ಅಥವಾ 250 ರೂಪಾಯಿ ಆಗ್ತದೆ. ಸದ್ಯದಲ್ಲಿ ಆಫರ್ ಐತಿ. ಇವತ್ತು ನೇಮಕಾತಿ ಅದಕ್ಕಾಗಿ ಇವತ್ತು ಆಫರ್ ಬಿಟ್ಟೈತ್ರಿ. ಆಫರ್ ಇದ್ದಾಗ ತಗೋರಿ, ನಿಮಗೂ ಕೂಡ ಯೂಸ್ ಆಗ್ತದೆ. ಸ್ನೇಹಿತರೆ, ನೀವು ನೋಡ್ಬೋದು SSC ಇಂದ ಬಂದ ಅಫಿಷಿಯಲ್ ನೋಟಿಸ್ ಇರ್ತದೆ. 1/12/2025 ಬಂದ ಅಫಿಷಿಯಲ್ ನೋಟಿಸ್ ಇರ್ತದೆ. ಹಾಗಿದ್ರೆ SSC GDಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ನೋಡೋಣ. ಇಲ್ಲಿ ನೋಡ್ಕೊರಿ, 1/12/2025 31/12/2025 ಕೂಡ ಇರ್ತದೆ ರೀ. ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಂದ್ರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ಒಂದು ದಿವಸ ಹೆಚ್ಚಿಗೆ ಟೈಮ್ ಇರ್ತದೆ ರೀ. ನಾವು ಅರ್ಜಿಯನ್ನು ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಸಿದ ಮೇಲೆ ಅಮೌಂಟನ್ನು ಪೇಮೆಂಟ್ ಮಾಡೋಕೆ ಒಂದಿನ ಟೈಮ್ ಕೂಡ ಕೊಟ್ಟಿರ್ತಾರೆ. ಇನ್ನು ಅದೇ ರೀತಿ ಎಕ್ಸಾಮ್ ಯಾವಾಗ ಆಗುತ್ತಪ್ಪ ಅಂದ್ರೆ ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಕೂಡ ನಿಮ್ಮದು ಎಕ್ಸಾಮ್ ಆಗುತ್ತೆ ರೀ. ಅದಕ್ಕಾಗಿ ನಿಮ್ಮ ಕಡೆ ಏನಾದರೂ ನೋಟ್ಸ್ ಇಲ್ಲ ಅಂದ್ರೆ ಆಲ್ರೆಡಿ ನೋಟ್ಸ್ ಹೇಳಿದೆ. ಆ ನೋಟ್ಸು ಚಲೋ ನೋಟ್ಸು, ಬೆಸ್ಟ್ ನೋಟ್ಸ್ ಅದ ರೀ. ಎಲ್ಲ ಕೂಡ ಕಂಪ್ಯೂಟರ್ ಟೈಪ್ ನೋಟ್ಸ್ ಅದ, ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಎಲ್ಲ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಐತ್ರಿ. ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ, ವೇತನ ನೋಡ್ಕೋರಿ. ಇಲ್ಲಿ ಸ್ಟಾರ್ಟಿಂಗ್ ಬಂದು 21,000. ನಿಮ್ಗೆ ಅದೇ ರೀತಿಯಲ್ಲಿ ಕೊನೆಯವರೆಗೆ ನೀವು ರಿಟೈರ್ಡ್ ಆಗುವಾಗ 69,000 ಇದು ಬೇಸಿಕ್ ಇರ್ತದೆ ರೀ. ಮತ್ತು ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿ ನಿಮ್ಮದು ಸ್ಯಾಲ್ರಿಗೆ, ಈಗ ಸ್ಟಾರ್ಟಿಂಗ ಜಾಯ್ನ್ ಆದ್ರಂದ್ರು ಕಡಿಮೆ ಒಂದೊಂದು 51, 52 ಅಷ್ಟಾದರೂ ಕೂಡ ನಿಮ್ಮದು ಸ್ಯಾಲ್ರಿ ಬರ್ತದೆ ರೀ. ಗ್ರಾಸ್ ಸ್ಯಾಲ್ರಿ ರೀ. ಅದೇ ರೀತಿ ನಿಮ್ಗೆ ಎಲ್ಲ ಕಟ್ಟಾಗಿ ಒಂದು 45 ಮಟ್ಟ ಆದರೂ ಕೂಡ ಸ್ಯಾಲ್ರಿ ಸಿಗ್ತದೆ ರೀ. ಇಲ್ಲಿ ಡಿಪೆಂಡ್ಸ್ ಅಪ್ಪ ನೀವು ಕೆಲಸ ಮಾಡುವ ಸ್ಥಳದ ಮೇಲೆ ಡಿಪೆಂಡ್ ಇರುತ್ತೆ ರೀ. ಹಾಗಿದ್ರೆ ಯಾವೆಲ್ಲ ಪೋಸ್ಟ್ಗಳು ಖಾಲಿ ಅದಾವೆ ಇಲ್ಲಿ ನೋಡ್ಕೋಬೋದು. BSF ಆಗಿರ್ಬೋದು, CISF ಆಗಿರ್ಬೋದು, CRPF ಆಗಿರ್ಬೋದು. ಅದೇ ರೀತಿ ಇವೆಲ್ಲ ಹುದ್ದೆಗಳು ಖಾಲಿ ಇರ್ತಾವೆ. ನಿಮಗೆ ಯಾವುದು ಇಷ್ಟ ಇರುತ್ತಲ್ಲ ಅದನ್ನು ಪ್ರಿಫರೆನ್ಸನ್ನು ಸರಿಯಾಗಿ ನೀಡ್ರಿ. ಇಲ್ಲಿ ನೀವು ಎಲ್ಲದಕ್ಕೂ ಕೂಡ ಅರ್ಜಿ ಸಲ್ಲಿಸ್ಬೋದು. ನಿಮ್ಮದು ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಹುದ್ದೆಗಳನ್ನ ನೀಡ್ತಾರೆ. ನಿಮ್ಮದು ಜಾಸ್ತಿ ಸ್ಕೋರ್ ಆತ, ನೀವು ಫಸ್ಟಿಗೆ ಯಾವ್ದು ಪ್ರಿಫರೆನ್ಸನ್ನು ಮಾಡಿರ್ತಾರಲ್ಲ ರೀ ಅದನ್ನು ಕೊಡ್ತಾರೆ. ಕಡಿಮೆ ಸ್ಕೋರ್ ಆತಪ್ಪ, ನೀವು ಲಾಸ್ಟಿಗೆ ಪ್ರಿಫರೆನ್ಸ್ BSF ಕೊಟ್ಟಿದ್ರೆ ತಿಳ್ಕೊರಿ. CRPF ಆಗಿರಲಿಲ್ಲ, CISF ಆಗಿರಲಿ, ಯಾವ ಆಗಲಿಲ್ಲಪ್ಪ ಅಂದ್ರೆ BSFಗೆ ಆದರೂ ಕಡಿಮೆ ಸ್ಕೋರ್ ನಿಲ್ತದೆ ರೀ. ಪ್ರತಿ ಸಾರಿ ನೋಡಿ BSF ಸ್ವಲ್ಪ ಕಡಿಮೆ ನಿಂತಿರ್ತದೆ. ಅದಕ್ಕೆ ಕೊನೆಯದಾಗಿ ಆದರೂ ಕೂಡ ನಿಮ್ಮದು BSF ಆದರೂ ಕೂಡ ಆಗ್ತದೆ ರೀ. ಹಾಗಿದ್ರೆ ಈಗ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳು ಖಾಲಿ ಇದಪ್ಪ ಅಂದ್ರೆ ಈಗ ಸದ್ಯಕ್ಕೆ 25,000 ರೀ. ಕಡಿಮೆ ಅಂದರೂ ಕೂಡ ಒಂದು 50,000 ಪ್ಲಸ್ ಈ ಹುದ್ದೆಗಳು ಇನ್ಕ್ರೀಸ್ ಆಕವ್ರಿ. ಪ್ರತಿ ಸಾರಿ ನೋಡ್ರಿ SSC GD ಏನಾದರೂ ನೇಮಕಾತಿ ಆಯ್ತಂದ್ರೆ ಫಸ್ಟಿಗೆ 20,000 30,000 ಐತಿ ಮಾಡಿರ್ತಾರೆ. ಸದ್ಯಕ್ಕೆ ನೋಟಿಫಿಕೇಶನ್ ಮಾಡುವಾಗ ಹಂಗೆ 1 ಮಂತ್ ಆದಮೇಲೆ 5,000 10,000 ಹಿಂಗೆ ಆ್ಯಡ್ ಮಾಡ್ಕೋತ ಹೋಗಿ ನಿಮ್ಮದು ಫೈನಲ್ ಆಗಿ ನೀವು ಜಾಯ್ನಿಂಗ್ ಆಗ್ಬಿಡೋದು ಕಡಿಮೆ ಅಂದ್ರೆ 50,000 ಪ್ಲಸ್ ಆದರೂ ಕೂಡ ಇವು ಹುದ್ದೆಗಳು ಹಾಕವ್ರಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ಅರ್ಜಿ ಸಲ್ಲಿಸುವ ಲಿಂಕ್ ಎಲ್ಲೈತಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಾಗ ಹಾಕಲಾಗಿರ್ತದೆ ರೀ. ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತೇಳಿ ಅದನ್ನು ನಿಮ್ಮ ಮೊಬೈಲಲ್ಲೇ ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅಂತೇಳಿ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ. ಬನ್ನಿ ಅದೇ ರೀತಿ ಅರ್ಜಿ ಸಲ್ಲಿಸಲು ಮಿನಿಮಮ್ ಏಜ್ ಮತ್ತು ಮ್ಯಾಕ್ಸಿಮಮ್ ಏಜ್ ಎಷ್ಟೈತ ನೋಡಿದಾರೆ ಸ್ನೇಹಿತರೆ. ಏಜ್ ಲಿಮಿಟ್ ನೋಡ್ಕೋರಿ.
ಇಲ್ಲಿಂದ 18ರಿಂದ 23 ಇದು ಜನರಲ್ ಕ್ಯಾಟಗರಿಗೆ. ಇನ್ನು ಅದೇ ರೀತಿ ಒ ಬಿ ಸಿ ಅಭ್ಯರ್ಥಿಗಳಿಗೆ 18 ಎಲ್ಲರಿಗೂ ಅಷ್ಟೇ ರೀ. ಇಲ್ಲಿ ಗ್ರಾಸ್ ಏನು ಗರಿಷ್ಠ ವಯೋಮಿತಿ ಏನೈತಲ್ಲ ಎಸ್ ಸಿ ಎಸ್ ಟಿಗೆ 5 ವರ್ಷ ಅಂದರೆ 23+5 ರೀ ಅವರಿಗೆ. 23+5 ಎಷ್ಟಾಯಿತು 28 ಎಸ್ ಸಿ ಎಸ್ ಟಿಗೆ ರೀ. ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ 26 ರೀ. 23+3 26 ರೀ. ಇನ್ನು ಎಕ್ಸ್ ಸರ್ವಿಸ್ಮೆನ್ಗೆ ಅವ್ರಿಗೂ ಕೂಡ 3 ವರ್ಷ. ಮತ್ತು ಈಗ ನೀವು ಒಟ್ಟಾರೆಯಾಗಿ ನಿಮಗೇನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರಲ್ಲ ಯಾವ ಕ್ಯಾಟಗರಿಗೆ ಅದ್ರ ಮೇಲೆ ಅವ್ರಿಗೆ 3 ವರ್ಷ ರೀ. ತಿಳಿತಲ್ಲ. ಏಜ್ ಆಲ್ರೆಡಿ ಅವ್ರು ಆರ್ಮಿಯಾಗ ಇರ್ತಾರೆ ಮತ್ತು ಇದಕ್ಕೆ ಕರ್ಕೋತಾರೆ ರೀ. ಸ್ನೇಹಿತರು ನೋಡ್ರಿ, ನಿಮ್ದು ಆರ್ಮಿ ಒಳಗೆ ಭಾಳ ಡಿಫ್ರೆನ್ಸ್ ಅದಾವ ರೀ. ನೀವೇನಾದರೂ ಎಸ್ ಎಸ್ ಸಿ ಜಿ ಡಿ ಒಳಗೆ ಕಾನ್ಸ್ಟೇಬಲ್ ಆಗಿ ಏನಾದ್ರು ಹೋದ್ರಂದ್ರೆ ನಿಮ್ದು ಎಕ್ಸ್ ಸರ್ವಿಸ್ ಮ್ಯಾನ್ ಕೊಡಂಗಿಲ್ಲ ರೀ. ಅದೇ ರೀತಿ ಆರ್ಮಿಗೆ ಹೋದ್ರಂದ್ರೆ ಕೊಡ್ತಾರೆ. ಬಟ್ ಇದು ನಿಮ್ದು ಇಲ್ಲಿ ಕಾನ್ಸ್ಟೇಬಲ್ ಆಗಿ ಏನಾದ್ರು ಹೋದ್ರೆ ಎಸ್ ಎಸ್ ಸಿ ಜಿ ಡಿ ಒಳಗೆ ಇಲ್ಲಿ ನಿಮ್ಮದು ಎಕ್ಸ್ ಆರ್ಮಿ ಅಂತ ಬರಲ್ಲ ರೀ. ಐತಲ್ಲ. ಹಾಗಿದ್ರೆ ನೀವು ಅರ್ಜಿನ ಯಾರೆಲ್ಲ ಸಲ್ಲಿಸ್ಬೋದಪ್ಪ ಅಂದರೆ ಇಲ್ಲಿ ಡೇಟನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತೇಳಿ ನಾಳೆ ಬೆಳಗ್ಗೆ ಅದು ಇವತ್ತು ಸಾಯಂಕಾಲ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಅದ್ರಾಗೆಲ್ಲ ಕೂಡ ಸಂಪೂರ್ಣವಾಗಿ ತಿಳಿಸಿರ್ತೀವಿ. ಇನ್ನು ಅದೇ ರೀತಿ ಒಂದಿಷ್ಟು ಅಭ್ಯರ್ಥಿಗಳಿಗೆ ಇಲ್ಲಿ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಐತಿ. ಇದು ನಮ್ಮ ಕಡೆ ಯೂಸ್ ಆಗಲ್ಲ ಆಲ್ಮೋಸ್ಟ್. ಅದಕ್ಕಾಗಿ ನೀವೇನದನ್ನು ತಲೆ ಕೊಡ್ಸೋಕೆ ಹೋಗ್ಬೇಡ್ರಿ. ಇನ್ನು ಎನ್ ಸಿ ಸಿ ಅಭ್ಯರ್ಥಿಗಳು ಸಿ ಇರ್ತತಿ, ಎ ಇರ್ತತಿ, ಬಿ ಇರ್ತತಲ್ಲ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿರಿ ನಿಮಗೆ ಬೋನಸ್ ಪಾಯಿಂಟ್ ಸಿಗ್ತಾವೆ ರೀ. ಅದಕ್ಕೆ 5%, 3%, 2% ಇರ್ತಾವೆ. ನಿಮ್ದು ಏನಾದರೂ ಇತ್ತಪ್ಪ ಎನ್ ಸಿ ಸಿ ಇತ್ತಪ್ಪ ಅಂದ್ರೆ 18 ಏಜ್ ಆಗಿರ್ರಿ, 20 ಏಜ್ ಆಗಿರ್ರಿ, ಪಿ ಯು ಸಿ ಒಳಗೆ ತಗ್ಸೊಂದಿರ್ತೀರಿ. ಒಬ್ಬೊಬ್ರು ಡಿಗ್ರಿ ಬಂದು ಹಚ್ಚಿರ್ತೀರಿ. ಡಿಗ್ರಿ ಹಚ್ಚಿದಾಗ ಎ ಅಷ್ಟ ಬಂದಿರ್ತಾನೆ, ಎ ಅಷ್ಟ ಪಾಸ್ ಆಗೀನಿ ಈಗ ಎನ್ ಸಿ ಸಿ ಎ. ಮತ್ತೆ ಮುಂದೆ ಇರ್ತಾವ್ರಿ ಯಾವಾಗ ಆ ಪಾಸ್ ಆದಾಗ ಅವು ಯೂಸ್ ಆಗ. ಈಗ ಸದ್ಯಕ್ಕೆ ಇತ್ತಂದ್ರೆ ಯಾವ್ದಾರು ಹಾಕ್ರಿ 2% ನಿಮಗೆ ಮತ್ತೆ ಸಡಿಲಿಕ್ಕೆ ಕೂಡ ಸಿಗ್ತದೆ ರೀ. ಏನೋ ಸಿಕ್ಕರು ನೀವು ಏನು ಕಲ್ತಿರ್ತಿರಲ್ಲ ಅದ್ರೊಳಗೆ ಏನೇನು ಸಿಗ್ತಾವೆ ಎಲ್ಲ ಕೂಡ ಬಳಸೋರಿ, ಯೂಸ್ ಮಾಡ್ಕೋಬೇಕ್ರಿ. ಯಾವುದನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ಅರ್ಜಿ ಸಲ್ಲಿಕೆ ಎಷ್ಟೈತಪ್ಪ ಅಂದ್ರೆ ಕೇವಲ 100 ರೂಪಾಯಿ ಇರ್ತೈತೆ ರೀ. ಇದು ಬಂದು ಒ ಬಿ ಸಿ ಅಭ್ಯರ್ಥಿಗೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿ, ಒ ಬಿ ಸಿ ಅಭ್ಯರ್ಥಿ ಜನರಲ್ ಕ್ಯಾಟಗರಿಗೆ 100 ರೂಪಾಯಿ ಇದ್ರೆ, ಎಸ್ ಸಿ ಎಸ್ ಟಿ ಮತ್ತು ವುಮೆನ್ ಹೆಣ್ಮಕ್ಳಿಗೆ ಯಾವುದೇ ರೀತಿ ಅಲ್ರಿ, ಯಾವುದೇ ಕ್ಯಾಟಗರಿ ಇಲ್ಲರಿ. ಲೇಡೀಸ್ಗೆ ಯಾವುದೇ ರೀತಿ ಫೀಸ್ ಇಲ್ಲ. ಬಾಯ್ಸ್ಗೆ ಮಾತ್ರ ಒ ಬಿ ಸಿ ಮತ್ತು ಅದೇ ರೀತಿ ಇಲ್ಲಿ ಏನಿದೆಯಲ್ಲ ಜನರಲ್ ಕ್ಯಾಟಗರಿಗೆ 100 ಐತ್ರಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಇಲ್ಲರಿ, ಅವ್ರಿಗೆ ಯಾವುದೇ ರೀತಿ ಫೀಸ್ ಇಲ್ಲ. ಇನ್ನು ಅದೇ ರೀತಿ ಪುರುಷ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಮತ್ತು ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರಂದ್ರೆ ಅವ್ರಿಗೂ ಕೂಡ ಯಾವುದೇ ರೀತಿಯ ಅಮೌಂಟನ್ನು ಇಲ್ಲಿ ಅಪ್ಲಿಕೇಶನ್ ಫೀಯನ್ನು ತುಂಬೋ ಹಾಗಿಲ್ಲ. ಇನ್ನು ಅದೇ ರೀತಿ ಇಲ್ಲಿ ಮತ್ತೆ ಕರೆಕ್ಷನ್ ಇಂಡೋಸ್ ಕೂಡ ಬಿಡ್ತಾರೆ. ಅದನ್ನು ಕರೆಕ್ಷನ್ ಬಿಟ್ಟ ಮತ್ತೆ ಅದನ್ನು ವಿಡಿಯೋ ಮಾಡಿ ತಿಳಿಸ್ತೀವಿ ರೀ. ಇನ್ನು ಅದೇ ರೀತಿ ಎಕ್ಸಾಮ್ ಸೆಂಟ್ರ್ ಎಲ್ಲೆಲ್ಲಿ ಬರ್ತಾವ ಅಂತ ನೋಡ್ಕೊಂಬಿಡೋಣ. ಎಕ್ಸಾಮ್ ಸೆಂಟ್ರು ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತೈತ್ರಿ. ಬೆಂಗಳೂರು, ಬೆಳಗಾವಿ, ಅದೇ ರೀತಿ ಇದು ಕಾರವಾರ ಆಗ್ಬೇಕೈತ್ರಿ. ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತಿ. ಕಾರವಾರ, ಹುಬ್ಬಳ್ಳಿ ಆಗಿರ್ಬೋದು, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಬರ್ತಾವೆ. ಆಲ್ರೆಡಿ ಎಲ್ಲರೂ ಬರದೇ ಇರ್ತೀರಿ. ಬರ್ದಿಲ್ಲ ಅಂದ್ರೆ ಇಲ್ಲಿ ಬಂದಿರ್ತಾವೆ, ನೋಡ್ಕೋರಿ. ಇನ್ನು ಸಿಲೆಬಸ್ ಏನೇನು ಇರ್ತಾ ನೋಡ್ರಿ ಸ್ನೇಹಿತರೆ. ಇದು ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತಾ. ಒಂದೇ ಎಕ್ಸಾಮ್ ಇರುತ್ತೆ ರೀ. ಮತ್ತು ಫಿಸಿಕಲ್ ಇರ್ತಾ, ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್. ಸ್ನೇಹಿತರೆ ಇಲ್ಲಿ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬಂದು ನಿಮ್ಮದು 80 ಕ್ವಶನ್. ಇಲ್ಲಿ ಒಟ್ಟಾರೆಯಾಗಿ 80 ಪ್ರಶ್ನೆಗಳು ಇರ್ತಾವ. ಇಂಟು 2 ಅಂದರೆ 160 ಮಾರ್ಕ್ಸ್ಗಳಿಗೆ ನಿಮ್ಮದು ಪೇಪರ್ ಇರ್ತದ್ರಿ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ ಇರ್ತಾವೆ. 20 ಕ್ವಶನ್ ಇಲ್ಲಿ ನೋಡ್ಕೋರಿ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ 20 ಕ್ವಶನ್ಸ್ 40 ಮಾರ್ಕ್ಸ್ ರೀ. ಅದೇ ರೀತಿ ನಿಮ್ಮದು ಜನರಲ್ ನಾಲೆಜು ಮತ್ತು ಅದೇ ರೀತಿ ಜನರಲ್ ಅವೇರ್ನೆಸ್ಗೆ ಏನು ಸಂಬಂಧಿಸಿದಂತೆ ಏನೈತಲ್ಲ 20 ಮಾರ್ಕ್ಸು. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ಗೆ 20. ಅದೇ ರೀತಿ ಇಂಗ್ಲೀಷ್ ಮತ್ತು ಹಿಂದಿ ಅಥವಾ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ನೀವು ಯಾವುದನ್ನ ಸೆಲೆಕ್ಟ್ ಮಾಡ್ಕೋತೀರಿ ಅಲ್ಲಿ ನಿಮಗೆ 20 ಕ್ವಶನು ಟೋಟಲ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ಗೆ 40 ಮಾರ್ಕ್ಸ್ ಇರ್ತಾವೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ ನೋಟ್ಸ್ ಎಲ್ಲಿ ಸಿಗ್ತದೆ ಅಂತ ಆಲ್ರೆಡಿ ಕೂಡ ತಿಳಿಸಿವ್ರಿ. ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಸಿಗೋದಿಲ್ಲ ಅನಿಸುತ್ತೆ. ಯಾಕಂದರೆ ಕಂಪ್ಯೂಟರ್ ಟೈಪ್ ನೋಟ್ಸು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೋಟ್ಸನ್ನು ಪ್ರೊವೈಡ್ ಮಾಡುತ್ತೆ. ಎಲ್ಲರಿಗೂ ಕೂಡ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಇಂಟ್ರೆಸ್ಟಲ್ಲಿ ಕೆಳಗಡೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ರೀ. ಕಂಪ್ಲೀಟ್ ಎಲ್ಲ ಸಿಲೆಬಸ್ ನೋಟ್ಸ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡಲಾಗ್ತದೆ. ಸ್ನೇಹಿತರೆ ಇದು ಬಂದು ಎಕ್ಸಾಮು ಒಟ್ಟು 80 ಪ್ರಶ್ನೆ 60 ನಿಮಿಷ ಟೈಮ್ ಇರುತ್ತೆ ರೀ. ತಿಳಿತಲ್ಲ. ಇನ್ನು ಯಾವ್ಯಾವ ರೀತಿ ಸ್ಟಡಿ ಮಾಡ್ಬೇಕಂತೇಳಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದೇ ರೀತಿ ಇದಕ್ಕೆ ಏನಾದರೂ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. 0.25 ಇಲ್ಲಿ ನೋಡಿ 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ನಿಮ್ದು ಏನಾದರೂ ಒಂದು ತಪ್ಪಾಯ್ತಪ್ಪ ಅಂದ್ರೆ 0.25 ನೀವು ಒಟ್ಟಾರೆಗೆ ಗಳಿಸಿದ ಅಂಕದಲ್ಲಿ ಕಳೀತಾರೆ. ಜಿ ಕೆದಾಗ ಏನೇನು ಸಿಲೆಬಸ್ ಐತಿ ನೋಡ್ರಿ. ಇವೆಲ್ಲ ಸಿಲೆಬಸ್ ಕೂಡ ನಾವು ನೋಟ್ಸ್ ಪ್ರೊವೈಡ್ ಮಾಡ್ತಿದ್ರೆ ಎಲ್ಲ ಕೂಡ ಕವರ್ ಆಗೈತೆ ರೀ. ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಗ್ರಾಮರ್ ಅಥವಾ ಹಿಂದಿ ಗ್ರಾಮರ್ ಎರಡರಲ್ಲಿ ಒಂದು ರೀ.
ನಾ ಫಿಸಿಕಲ್ ಏನೇನಿರುತ್ತಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರೆ ಹೈಟ್ ವೇಟ್ ನೋಡಿದರೆ ಸ್ನೇಹಿತರೆ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಬಂದು 170 ಸೆಂಟಿಮೀಟರ್ ಕಡ್ಡಾಯವಾಗಿ ಬೇಕ್ರಿ. 1 ಇಂಚ್ ಕಡಿಮೆ 1 ಸೆಂಟಿಮೀಟರ್ ಕಡಿಮೆ ಇದ್ರೂ ಕೂಡ ನೀವು ಸೆಲೆಕ್ಷನ್ ಆಗಂಗಿಲ್ಲ ರೀ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟ್ರ್ ಹೈಟ್ ಬೇಕ್ರಿ. ಇನ್ನು ಅದೇ ರೀತಿ ನಿಮಗಿಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಎದೆ ಸುತ್ತಳತೆ ಕೂಡ ಬೇಕಾಗ್ತದೆ. ಎದೆ ಸುತ್ತಳತೆಗೆ ಸಂಬಂಧಿಸಿದಂತೆ ಪುರುಷ ಅಭ್ಯರ್ಥಿಗಳಿಗೆ ಎದೆ ಸುತ್ತಳತೆ ಬಂದು 80 ಸೆಂಟಿಮೀಟರ್ ಇರ್ಬೇಕ್ರಿ. ಹಿಗ್ಗಿಸಿದಾಗ ಅದು 5 ಸೆಂಟಿಮೀಟರ್ ಹಿಗ್ಬೇಕ್ರಿ. ಆರಾಮಾಗಿ ಆಗ್ತದೆ, ಯಾರು ಕೂಡ ಭಯ ಪಡ್ಕೋಕೆ ಹೋಗ್ಬೇಡ್ರಿ. ಐತಲ್ಲ ಫಿಸಿಕಲ್ ಏನೇನಿರುತ್ತಂತ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 24 ನಿಮಿಷದಾಗ ಹೋಗಿ ರೀಚ್ ಆಗ್ಬೇಕು. ಆರಾಮಾಗಿ ರೀಚ್ ಆಕ್ಕಿರಿ, ಪ್ರಾಕ್ಟೀಸ್ ಮಾಡಿದ್ರೆ ಮಾತಾರೆ. ಇನ್ನು ಅದೇ ರೀತಿ ಫಸ್ಟಿಗೆ ಎಕ್ಸಾಮ್ ಇರುತ್ತೆ ರೀ. ಎಕ್ಸಾಮ್ ಪಾಸ್ ಆದಮೇಲೆ ಇಲ್ಲಿ 1:8 ಬಿಡ್ತಾರೆ ರೀ. ಅದರೊಳಗೆ ನೀವು ಸೆಲೆಕ್ಟ್ ಆಗಿದ್ರಿಂದ ನಿಮ್ಗೆ ಫಿಸಿಕಲ್ ಇರುತ್ತೆ ರೀ. ಅದನ್ನು ಕೂಡ ಮುಂದೆ ತಿಳಿಸ್ತೀವಿ. ಈಗ ಮೊದಲಂತರೂ ಅಪ್ಲಿಕೇಶನ್ ಹಾಕ್ರಿ. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 1.6 ಕಿಲೋಮೀಟರ್ ಅಥವಾ 1600 ಮೀಟರ್ ರನ್ನಿಂಗ್ ಇರುತ್ತೆ. 8 ನಿಮಿಷ 30 ಸೆಕೆಂಡ್ ಒಳಗೆ ಹೋಗಿ ರೀಚ್ ಆಗ್ಬೇಕ್ರಿ. ಇದು ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಇದು ಇರ್ತಾರೆ. ಇದು ಲಡಾಖ್ದಾಗ ನೀವೇನಾದ್ರೂ ಲಡಾಖ್ದಾರ ಇದ್ರಂದ್ರೆ ಲಡಾಖ್ ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಸ್ನೇಹಿತರೆ ಇದೊಂದು ತಿಳ್ಕೊರಿ, ಯಾರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸ್ ಬೇಗ ತೆಗಿಸಿ ನೀವೇನಾದರೂ ಅಪ್ಲಿಕೇಶನ್ ಹಾಕಕತ್ತಿದ್ರೆ ಇವತ್ತು ಬಿಟ್ಬಿಡ್ರಿ. ಈಗ ಆಲ್ರೆಡಿ ಡಾಕ್ಯುಮೆಂಟ್ಸ್ ಬೇಕನ್ನು ತೆಗಿಸಿ ಎಷ್ಟೆಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಯಾರ ಆಲ್ರೆಡಿ ಅವ್ರ ಮೇಲೆ FIR ಕೂಡ ಆಗೈತೆ ರೀ. ಯಾಕಂದ್ರೆ ಆಲ್ರೆಡಿ ಜಾಯ್ನ್ ಹಾಕಿರಿ, ಡಾಕ್ಯುಮೆಂಟ್ಸ್ ಬೇಗ ತೆಗಿಸ್ತೀರಿ, ಹೋಗಿ ಜಾಯ್ನ್ ಹಾಕಿರಿ, 1-2 ಮಂತ್ ಸ್ಯಾಲ್ರಿ ಕೂಡ ತೊಗೋತೀರಿ. ಆಮೇಲೆ ಮತ್ತೆ ಕ್ರಾಸ್ ವೆರಿಫಿಕೇಷನ್ ಆಗುವಾಗ ಸಿಕ್ಕಿಬಿಡ್ತೀರಿ. ಈಗ ಮೊನ್ನೆ ತಾನೇ ನೋಡಿರಿ. ಅದಕ್ಕಾಗಿ ಯಾರೂ ಕೂಡ ಫೇಕ್ ಡಾಕ್ಯುಮೆಂಟ್ಸನ್ನು ತೆಗಿಸಿ ಹೋಗಕ್ಕೆ ಹೋಗಬೇಡ್ರಿ. ಇಲ್ಲಿ ನಮ್ದು ಲಡಾಖ್ದಾಗ ಕಡಿಮೆ ಐತಿಂದ್ರಪ್ಪ, ನಾ ಲಡಾಖ್ದಾಗ ಹೋಗಿ ಫೇಕ್ ಡಾಕ್ಯುಮೆಂಟ್ಸನ್ನು ತೆಗಿಸಿ ನಾ ಸೆಲೆಕ್ಷನ್ ಹಾಕಿನಂದ್ರೆ ಆ ರೀತಿ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮದು ಇನ್ನೊಂದು ಯಾವುದು ಜಾಬ್ ಆಗಂಗಿಲ್ಲ ರೀ, ಆ ರೀತಿ ಮಾಡಿ ಕಳಿಸ್ಬಿಡ್ತಾರೆ. ತೀತಲ್ಲ ನೀವು ಯಾರಾದರೂ ಇಲ್ಲೇ ಏನಾದ್ರು ನಿಮ್ದು ಏನಾದ್ರು ತಿಂಡಿ ತೋರಿಸೋದಿದ್ರೆ ಇಲ್ಲೇ ನಮ್ಮ ಕರ್ನಾಟಕದಾಗ ಅಪ್ಲಿಕೇಶನ್ ಹಾಕಿರಿ. ಕರ್ನಾಟಕದಾಗಿಂತರನೇ ಸೆಲೆಕ್ಷನ್ ಆಗಿರಿ. ಕರ್ನಾಟಕ ಕೂಡ ಒಂದು ಹೆಮ್ಮೆ ಬರ್ತದೆ ರೀ. ತೀತಲ್ಲ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೋ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಆಲ್ಮೋಸ್ಟ್ ಎಲ್ಲ ಕವರ್ ಆಗೈತೆ ಅಂತ ಅನ್ಕೊಡ್ತೀನಿ ರೀ. ಏನೂ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಏನೋ ಡೌಟ್ ಇದ್ದರೂ ಕೂಡ ತಿಳಿಸ್ರಿ, ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀವಿ ರೀ. ಸ್ನೇಹಿತರೆ ನೀವೇನಾದರೂ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಕತ್ತಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಪ್ರತಿದಿನ ಹಿಂಗೆ ಉಚಿತ ಮಾಹಿತಿ ಕೂಡ ಶೇರ್ ಮಾಡಲಾಗ್ತದೆ. ವಾಟ್ಸಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತಿ, ಹೋಗಿ ಜಾಯ್ನ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.